ಇನ್ನು ಗೋಬಿ ಮಂಚೂರಿ ಬ್ಯಾನ್ ವಿಚಾರ ಬಹಳ ಚರ್ಚೆಗೆ ಗ್ರಾಸವಾಗಿದೆ. ಹಾಗಾಗಿ ಏನಾದರೂ ಮತ್ತೆ ಬ್ಯಾನ್ ವಿಚಾರ ಮುನ್ನೆಲೆಗೆ ಬರುತ್ತಾ, ಬ್ಯಾನ್ ಆಗುತ್ತಾ ಅನ್ನೋದು. ಸೊ ಬ್ಯಾನ್ ಆಗುತ್ತಾ ಗೋಬಿ ಮಂಚೂರಿ, ಕಾಟನ್ ಕ್ಯಾಂಡಿ? ಸೊ ಇಂದು ದಿನೇಶ್ ಗುಂಡೂರಾವ್ ಮಹತ್ವದ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಈ ಗೋಬಿ ಮತ್ತು ಕಾಟನ್ ಕ್ಯಾಂಡಿಯನ್ನ ಇಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ಬ್ಯಾನ್ ಮಾಡಬೇಕಂತ. ಮಧ್ಯಾಹ್ನ 12ಕ್ಕೆ ವಿಕಾಸಸೌಧದಲ್ಲಿ ಸಚಿವರ ಸುದ್ದಿಗೋಷ್ಠಿ. ಗೋಬಿ ಮಂಚೂರಿ, ಕಾಟನ್ ಕ್ಯಾಂಡಿಯಲ್ಲಿ ಕೃತಕ ಬಣ್ಣವನ್ನ ಬಳಸಲಾಗುತ್ತೆ. ಇದು ಹೆಲ್ತ್ಗೆ ಬಹಳ ಎಫೆಕ್ಟ್ ಆಗುತ್ತೆ ಅಂತ. 16 ಮಾದರಿಯ ಕಾಟನ್ ಕ್ಯಾಂಡಿ ಅಸುರಕ್ಷಿತ, 100ಕ್ಕೂ ಹೆಚ್ಚು ಮಾದರಿಯ ಗೋಬಿ ಹಾನಿಕಾರಕ ಅನ್ನೋದು ಈಗಾಗಲೇ ಒಂದಷ್ಟು ಇದರ ಬಗ್ಗೆ ಎಕ್ಸಾಮಿನೇಷನ್ ಮಾಡಿದಾಗ, ಸ್ಯಾಂಪಲ್ಗಳನ್ನು ಪರೀಕ್ಷೆ ಮಾಡಿದಾಗ ಗೊತ್ತಾಗಿದೆ ಇದು ಆರೋಗ್ಯಕ್ಕೆ ಬಹಳ ಹಾನಿಕಾರಕ ಇದೆ. ಆರ್ಟಿಫಿಷಿಯಲ್ ಕಲರ್ ಏನೋ ಬಳಸ್ತಾರೆ ಗೋಬಿಯಲ್ಲಿ. ನಿಮಗೆ ಗೋಬಿ ಕೆಂಪನೇ ಕಾಣ್ತಾ ಇರುತ್ತೆ. ಕೆಲವರು ನ್ಯಾಚುರಲ್ ಆಗಿ ಮಾಡುವಂಥವ್ರು ಇದ್ದಾರೆ. ಆದರೆ ಅದು ಭಾಳ ಅಟ್ರಾಕ್ಟಿವ್ ಆಗಿ ಕಾಣಬೇಕು, ಏನು ಆಹಾರ ಸೇವಿಸೋರನ್ನ ಆಕರ್ಷಿಸಬೇಕು ಅಂತ ಅದಕ್ಕೆ ಕಲರ್ಗಳನ್ನು ಹಾಕುವಂಥದ್ದು. ಅದರಲ್ಲೂ ಮಕ್ಕಳಿಗೆ ಭಾಳ ವಿಶೇಷವಾಗಿ ಈ ಕಾಟನ್ ಕ್ಯಾಂಡಿ ಏನಿದೆ ಅದು ಭಾಳ ಇಷ್ಟ ಆಗುತ್ತೆ. ಆದರೆ ಕಾಟನ್ ಕ್ಯಾಂಡಿಯಲ್ಲಿ ಬಳಸುವಂಥ ಏನು ಆ ಕಲರ್ ಏನಿದೆ ಅದು ಆರೋಗ್ಯಕ್ಕೆ ತೊಂದರೆ ಕೊಡುತ್ತೆ ಅನ್ನೋ ಕಾರಣಕ್ಕೆ ಈಗ ಕರ್ನಾಟಕದಲ್ಲೂ ಕೂಡ ಇದನ್ನು ಬ್ಯಾನ್ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು ಇದರ ಬಗ್ಗೆ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಸೊ ಮಧ್ಯಾಹ್ನ 12ಕ್ಕೆ ವಿಕಾಸಸೌಧದಲ್ಲಿ ಸಚಿವರ ಸುದ್ದಿಗೋಷ್ಠಿ ಇರುತ್ತೆ.